ಹಲೋ ಫ್ರೆಂಡ್ಸ್, ಪಾಯಿಂಟ್ ಆಫ್ ವ್ಯೂ ಕನ್ನಡದ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಬ್ ಅನ್ನು ಚೇಂಜ್ ಮಾಡ್ತಿದೆ ಅನ್ನೋ ಬಗ್ಗೆ ಮಾತಾಡ್ಲಿಕ್ಕಿದ್ದೀವಿ. 10-15 ವರ್ಷಗಳ ಹಿಂದೆ ಟೈಪಿಂಗ್ ಜಾಬ್ಸ್, ಡಾಟಾ ಎಂಟ್ರಿ ಹಾಗೂ ಸಿಂಪಲ್ ಕಸ್ಟಮರ್ ಕೇರ್ ಸರ್ವಿಸ್ ಎನ್ನುವಂತಹ ಜಾಬ್ಗಳು ತುಂಬಾ ಬೇಡಿಕೆಯಲ್ಲಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಜಾಬ್ಗಳು ತುಂಬಾ ಕಡಿಮೆಯಾಗಿವೆ. ChatGPT, ಜೆಮಿನೈ, ರೋಬೋಟಿಕ್ಸ್, ಆಟೋಮೇಷನ್ ನಂತಹ AI ಟೂಲ್ಸ್ಗಳು ಇಂತಹ ಜಾಬ್ಗಳನ್ನು ಟೇಕ್ ಓವರ್ ಮಾಡ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಕೆಲಸಗಳನ್ನು ರಿಪ್ಲೇಸ್ ಮಾಡ್ತಾ ಇದೆ? ಇದು ತುಂಬಾ ಒಳ್ಳೆ ಕ್ವಶನ್. ಈಗ ನೋಡುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವುದೆಲ್ಲ ಜಾಬ್ ಅನ್ನು ಚೇಂಜ್ ಮಾಡ್ತಿದೆ. ಡಾಟಾ ಎಂಟ್ರಿ ಜಾಬ್. 10-15 ವರ್ಷಗಳ ಹಿಂದೆ ಡಾಟಾ ಎಂಟ್ರಿ ಅನ್ನುವ ಜಾಬ್ಗಳು ತುಂಬಾ ಕಾಂಪ್ಲೆಕ್ಸ್ ಆಗಿತ್ತು. ಅಂದ್ರೆ ತುಂಬಾ ರಿಪೋರ್ಟ್ಸ್ಗಳಲ್ಲಿತ್ತು. ಆ ರಿಪೋರ್ಟ್ಸ್ಗಳನ್ನು ನಾವು ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡಬೇಕಿತ್ತು. ಈ ಜಾಬ್ಗಳು ರುಟೀನ್ ವರ್ಕ್ ನ ಮೇಲೆ ಬೇಸ್ ಆಗಿರೋದ್ರಿಂದ ಆಟೋಮೇಷನ್ ನಂತಹ AI ಟೂಲ್ಸ್ಗಳು ಈ ಜಾಬ್ ಅನ್ನು ರಿಪ್ಲೇಸ್ ಮಾಡಿದೆ. ಸಿಂಪಲ್ ಕಸ್ಟಮರ್ ಕೇರ್ ಸರ್ವಿಸ್. ಹಿಂದೆ ನಾವು ಕಸ್ಟಮರ್ ಕೇರ್ ಸರ್ವಿಸ್ಗೆ ಕಾಲ್ ಮಾಡಿದಾಗ ಮನುಷ್ಯರ ಜೊತೆ ಮಾತಾಡ್ತೀವಿ. ಆದ್ರೆ ಈಗ ನಾವು ಕಾಲ್ ಮಾಡಿದಾಗ ಪ್ರೀ ರೆಕಾರ್ಡೆಡ್ ವಾಯ್ಸ್ಗಳು ಕೇಳಿಸ್ತದೆ. ಫಾರ್ ಎಕ್ಸಾಂಪಲ್, ನೀವು ಈಗ ಯಾವುದೇ ಕಸ್ಟಮರ್ ಕೇರ್ ಸರ್ವಿಸ್ಗೆ ಕಾಲ್ ಮಾಡಿದಾಗ ಇಂಗ್ಲಿಷ್ಗಾಗಿ 1 ಒತ್ತಿ, ಕನ್ನಡಕ್ಕಾಗಿ 2 ಒತ್ತಿ ಎನ್ನುವ ವಾಯ್ಸ್ ನಿಮಗೆ ಕೇಳಿಸಿರ್ಬೋದು. ಅದೊಂದು ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಎನ್ನುವ AI ಆಟೋಮೇಷನ್ ಟೆಕ್ನಾಲಜಿ ಆಗಿದೆ. ಹೆಲ್ತ್ ಕೇರ್ ಇಂಡಸ್ಟ್ರೀಸ್. ಹೌದು, AI ಡಾಕ್ಟರ್ಸ್ಗಳನ್ನು ರಿಪ್ಲೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಕ್ಟರ್ಸ್ಗಳಿಗೆ ಹೆಲ್ಪ್ ಮಾಡ್ತದೆ. ಹೇಗೆ ಅಂದ್ರೆ ಎಕ್ಸ್ರೇ, ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್, ಟ್ಯೂಮರ್ ಡಿಟೆಕ್ಷನ್ ಅಂತ ರಿಪೋರ್ಟ್ಸ್ಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ಬೇಗ ಅನಲೈಸ್ ಮಾಡ್ತದೆ. ಮತ್ತೆ ಡಾಕ್ಟರ್ಸ್ಗಳಿಗೆ ಸರ್ಜರೀಸ್ ಅಲ್ಲಿ ಪ್ರಿಸೈಸ್ ಕಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಡಿಸೈನಿಂಗ್ ಅಂಡ್ ಎಡಿಟಿಂಗ್. ಹಿಂದೆ ಎಡಿಟರ್ಸ್ಗಳು ಫೋಟೋಗಳನ್ನು ಎಡಿಟ್ ಮಾಡ್ತಾ ಇದ್ರು. ಅದೇ ಈಗ ChatGPT, ಜೆಮಿನೈ ನಂತಹ AI ಟೂಲ್ಸ್ಗಳನ್ನು ಯೂಸ್ ಮಾಡಿ ಗಿಬ್ಲಿ ಆರ್ಟ್, ರೆಟ್ರೋನಂತಹ ಟ್ರೆಂಡಿಂಗ್ ಇಮೇಜಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಎಂಟ್ರಿ ಲೆವೆಲ್ ಎಡಿಟಿಂಗ್ ಜಾಬ್ಸ್ ತುಂಬಾ ರಿಸ್ಕ್ ಅಲ್ಲಿದೆ. ಅದೇ ರೀತಿ ಪ್ರೊಫೆಷನಲ್ ಲೆವೆಲ್ ಎಡಿಟರ್ಸ್ಗೆ ಇದೇನು ಎಫೆಕ್ಟ್ ಆಗುದಿಲ್ಲ. ಹಾಗಾದ್ರೆ ರಿಪಿಟೇಟಿವ್ ಜಾಬ್ ತುಂಬಾ ರಿಸ್ಕ್ ಆಗಿದೆ. ಹೌದು, ರಿಪೀಟೆಡ್ ಜಾಬ್ಸ್ಗಳು ತುಂಬಾ ರಿಸ್ಕ್ ಅಲ್ಲಿದೆ. ನೀವು ಹೇಳಿದ ಈ ಎಲ್ಲ ಜಾಬ್ಗಳನ್ನು ಬಿಟ್ಟು ಬೇರೆ ಜಾಬ್ಸ್ಗಳು ರಿಸ್ಕ್ ಆಗಿದೆ. ಹೌದು, ತುಂಬಾ ಮೋರ್ ದನ್ 100 ಜಾಬ್ಸ್ಗಳು ತುಂಬಾ ರಿಸ್ಕ್ ಅಲ್ಲಿದೆ. ಆ ಎಲ್ಲ ಜಾಬ್ಗಳ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಅರೌಂಡ್ 1 ಅವರ್ಗಿಂತ ಮೇಲೆ ವಿಡಿಯೋ ಆಗ್ತದೆ. ಹಾಗಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಬ್ ಅನ್ನು ಟೇಕ್ ಓವರ್ ಮಾತ್ರ ಮಾಡುದಾ? ಜಾಬ್ ಕ್ರಿಯೇಟ್ ಮಾಡುದಿಲ್ವಾ? ಹಾಗೇನಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ಖಾಲಿ ಜಾಬ್ ತಿನ್ನೋದು ಮಾತ್ರ ಅಲ್ಲ, ಜಾಬ್ ಕ್ರಿಯೇಟ್ ಕೂಡ ಮಾಡ್ತದೆ. ಡಾಟಾ ಸೈಂಟಿಸ್ಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ರಹ್ಮ ಏನಲ್ಲ ನಮಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ. ಅದಕ್ಕೆ ಕೂಡ ಇನ್ಫಾರ್ಮೇಶನ್ ಬೇಕಲ್ಲ. ಆ ಇನ್ಫಾರ್ಮೇಶನ್ ಡಾಟಾ ಸೈಂಟಿಸ್ಟ್ ಬೇರೆ ಸೋರ್ಸ್ ಇಂದ ಡೇಟಾವನ್ನು ಕಲೆಕ್ಟ್ ಮಾಡಿ, ಕ್ಲೀನ್ ಮಾಡಿ, ಪ್ರಿಪೇರ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಫೀಡ್ ಮಾಡ್ತದೆ. ಆ ಡೇಟಾವನ್ನು ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡ್ತದೆ. ಪ್ರಾಂಪ್ಟ್ ಇಂಜಿನಿಯರ್. ಈಗ ಎಲ್ಲರೂ ಕೂಡ ಪ್ರಾಂಪ್ಟ್ ಅನ್ನು ಯೂಸ್ ಮಾಡಿ ಇಮೇಜ್ ಜನರೇಟ್ ಮಾಡ್ತಾ ಇದ್ದಾರೆ. ಆ ಪ್ರಾಂಪ್ಟ್ ಅನ್ನು ಜನರೇಟ್ ಮಾಡ್ಲಿಕ್ಕೆ ಒಬ್ಬನು ಬೇಕಲ್ಲ. ಆ ಜಾಬ್ ಅನ್ನು ಪ್ರಾಂಪ್ಟ್ ಇಂಜಿನಿಯರ್ ಮಾಡ್ತಾನೆ. AI+ ಫೈನಾನ್ಸ್. ಅಂದ್ರೆ ನಾವು ಫೈನಾನ್ಸ್ ಫೀಲ್ಡ್ ಅಲ್ಲಿ ಇದ್ದು ಹೇಗೆ ನಾವು AI ಅನ್ನು ಅಡಾಪ್ಟ್ ಮಾಡಬಹುದು ಅಂತ. ಉದಾಹರಣೆಗೆ ನಾವು ಒಂದು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಿದ್ರೆ ನಾವು AI ಅನ್ನು ಯೂಸ್ ಮಾಡಿಕೊಂಡು ಹೇಗೆ ವಿದಿನ್ ಸೆಕೆಂಡ್ಸ್ ರಿಪೋರ್ಟ್ ಅನ್ನು ಬಿಲ್ಡ್ ಮಾಡಬಹುದು ಅಂತ ಪ್ರೊಫೆಷನಲ್ಸ್ ಗಳಿಗೆ ಜಾಸ್ತಿಯಾಗಿ ಕೂಡ ಡಿಮಾಂಡ್ ಇರ್ತದೆ. ಹಾಗೇನೆ 4 ಜನರು ಮಾಡುವ ಕೆಲಸವನ್ನು ನಾವು ಒಬ್ಬರೇ ಮಾಡಬಹುದು. ಸೈಬರ್ ಸೆಕ್ಯೂರಿಟಿ ಜಾಬ್ಸ್ಗಳು ದಿನದಿಂದ ದಿನಕ್ಕೆ ಬೇಡಿಕೆ ತುಂಬಾ ಹೆಚ್ಚಾಗಿದೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಫ್ರಾಡ್, ಸ್ಕ್ಯಾಮ್ ಹಾಗೂ ಸೈಬರ್ ಅಟ್ಯಾಕ್ಸ್ ತುಂಬಾ ಆಗ್ತಿದೆ. ಹಾಗಾಗಿ ಜನಗಳು ಅವರ ಬ್ಯಾಂಕ್ ಅಲ್ಲಿರುವ ಹಣಗಳನ್ನು ತುಂಬಾ ಕಳೆದುಕೊಳ್ಳುತ್ತಾರೆ. ಇದನ್ನು ಪ್ರೊಫೆಷನಲ್ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳು ಪ್ರಿವೆಂಟ್ ಮಾಡಿ ಹಾಗೂ ಇದಕ್ಕೆ ಒಳ್ಳೆ ಸೊಲ್ಯೂಷನ್ಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಸೈಬರ್ ಸೆಕ್ಯೂರಿಟಿ ಜಾಬ್ಸ್ ತುಂಬಾ ಇನ್ಕ್ರೀಸ್ ಆಗುವ ಚಾನ್ಸಸ್ ಇನ್ನು ಫ್ಯೂಚರ್ ಅಲ್ಲಿ ಇದೆ. ಹಾಗಾದ್ರೆ AI ಇಂದ ಇಷ್ಟೆಲ್ಲ ಜಾಬ್ ಕ್ರಿಯೇಟ್ ಆಗ್ತಿದೆ? ಹೌದು, AI ಇಂದ ಕಂಟೆಂಟ್ ಕ್ರಿಯೇಷನ್ ಇರ್ಬೋದು, ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರ್ಬೋದು, ಹಾಗೂ ಆನಿಮೇಷನ್ಗಳು ಇರ್ಬೋದು, ಇಂಥ ಮುಂತಾದ ಜಾಬ್ಗಳು ಎಲ್ಲ ಕ್ರಿಯೇಟ್ ಆಗ್ತದೆ. ಹಾಗಾದ್ರೆ ನಮ್ಮ ಜಾಬ್ ಉಳಿಬೇಕಾದ್ರೆ ನಾವು ಏನು ಮಾಡಬೇಕು? ನಮ್ಮ ಜಾಬ್ ಅನ್ನು ನಾವು ಸೆಕ್ಯೂರ್ ಮಾಡಬೇಕಾದ್ರೆ ನಾವು ನಮ್ಮ ಸ್ಕಿಲ್ಸ್ ಅನ್ನು ಅಪ್ಗ್ರೇಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಫೈನಾನ್ಷಿಯಲ್ ಪ್ರೊಫೆಷನಲ್ ಆಗಿದ್ರೆ ನೀವು ಪೈಥಾನ್ ಫಾರ್ ಫೈನಾನ್ಸ್, ಪವರ್ BI ಅಥವಾ AI ವಿತ್ ಎಕ್ಸೆಲ್ ನಂತಹ ಸ್ಕಿಲ್ ಅನ್ನು ಕಲಿಬೇಕು. ಹಾಗೆ ನಿಮ್ಮ ಫೀಲ್ಡ್ಗೆ ಬೇಕಾದ AI ಸ್ಕಿಲ್ಸ್ಗಳನ್ನು ಕೂಡ ನೀವು ಕಲಿಬೇಕು. ನೀವೇನಾದರೂ BCom ಅಥವಾ BBA ಸ್ಟೂಡೆಂಟ್ ಆಗಿದ್ರೆ ನೀವು ಫೈನಾನ್ಷಿಯಲ್ ನಾಲೆಜ್ ಜೊತೆಗೆ ಟೆಕ್ನಿಕಲ್ ಸ್ಕಿಲ್ಸ್ ಕೂಡ ಕಲಿಬೇಕಾಗ್ತದೆ. ಹಾಗೂ ನೀವು BCA ಸ್ಟೂಡೆಂಟ್ ಆಗಿದ್ರೆ ನೀವು ಮುಂತಾದ ಸರ್ಟಿಫಿಕೇಟೆಡ್ ಕೋರ್ಸ್ಗಳನ್ನು ಮಾಡಿ ನಿಮ್ಮ ಸ್ಕಿಲ್ಸ್ಗಳನ್ನು ಇನ್ನೂ ಗೇನ್ ಮಾಡ್ಬೋದು. ಹಾಗೂ ಇದು ಫ್ಯೂಚರ್ ಆಗಿದೆ. ಸೊ ಫ್ರೆಂಡ್ಸ್, AI ಜಾಬ್ಸ್ ಅಂತ ಇಂತ ಇಲ್ಲ, ಇಟ್ ಈಸ್ ಜಸ್ಟ್ ಚೇಂಜ್. ನಾವು ಆ ಚೇಂಜ್ ಅನ್ನು ಅಡಾಪ್ಟ್ ಮಾಡಬೇಕು. ನಾವು ಆ ಚೇಂಜ್ ಅನ್ನು ಅಡಾಪ್ಟ್ ಮಾಡಿದ್ರೆ ನಾವು ಫ್ಯೂಚರ್ ಅಲ್ಲಿ ಗ್ರೋ ಆಗ್ತೀವಿ. ಇಲ್ಲದಿದ್ರೆ ನಾವು ಹಿಂದೆ ಉಳಿದು ಹೋಗ್ತೀವಿ. ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಮಾಡುವಂತಿರೋ ಜಾಬ್ AI ಇಂದ ರಿಪ್ಲೇಸ್ ಆಗ್ತದಾ ಇಲ್ಲೋ ಅಂತ ಹೇಳಿ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಬಗ್ಗೆ ಅನಿಸಿಕೆ ಇದ್ರೆ ನಮ್ಮ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.